Good morning, DXN. My name is Ananda Masuri, Bagalkot, Karnataka State. My mobile number is 9242494770. ನಮ್ಮ DXN ಕಂಪನಿಯ ಸುಮಾರು 5-6 ತರಹದ ಕಾಫಿಗಳದಾವ. ಅದರೊಳಗ ಬಹಳ ಇಂಪಾರ್ಟೆಂಟು, ಬಹಳ ನಮಗ ಆರೋಗ್ಯಕ್ಕೆ ಮತ್ತು ರುಚಿಗೆ ಮಹತ್ವದ್ದಪ್ಪ ಅಂತ ಕೇಳಿದ್ರ 2-in-1 ಕಾಫಿ. ಇಲ್ಲ ಐತ್ ನೋಡ್ರಿ, 2-in-1 ಕಾಫಿ. ಇದು ಬಹಳಷ್ಟು ಉಪಯುಕ್ತ ಐತೆ ನಮ್ಮ ದೇಹಕ್ಕೆ, ಆರೋಗ್ಯಕ್ಕೆ. ಯಾಕಂತಂದ್ರ ಇದ್ರೊಳಗ ಗ್ಯಾನೋಡರ್ಮಾ ಎಕ್ಸ್ಟ್ರಾಕ್ಟ್ ಐತಿ. ಗ್ಯಾನೋಡರ್ಮಾ ಎಕ್ಸ್ಟ್ರಾಕ್ಟ್ ಐತಿ ಇದ್ರಾಗ. ಅಂಡ್ ಈಗ ಬರೋಬ್ಬರಿ ನನ್ನ ತಲೆ ಮ್ಯಾಗ ಒಂದು ಕೆಂಪನ ಚಿತ್ರ ಕಾಣಿಸ್ತದ ನೋಡ್ರಿ, ಅದು ಗ್ಯಾನೋಡರ್ಮಾ. ಅದರದ್ದು ಎಕ್ಸ್ಟ್ರಾಕ್ಟ್ ಈ 2-in-1 ಕಾಫಿ ಒಳಗ ಮತ್ತು ಇನ್ನೊಂದ್ ಐತಲ್ಲ ಆ ಕಾಫಿ ಒಳಗ, 2 ಕಾಫಿ ಒಳಗ ಐತಿದು. ಕಾಫಿಯೊಂದಿಗೆ ಗ್ಯಾನೋಡರ್ಮಾದ ಸಮೃದ್ಧವಾದ ರುಚಿಯನ್ನು ಅನುಭವಿಸಿ ಹಾಗೂ ಆರೋಗ್ಯಕರವಾಗಿ ಇರಿ ಅಂತ ಹೇಳ್ತಾರೆ ನಮ್ಮ DXN ಕಂಪನಿಯವರು. DXN ಲಿಂಗ್ಜಿ ಕಾಫಿಯನ್ನು ವಿಶೇಷವಾಗಿ ಗುಣಮಟ್ಟದ ಕಾಫಿ ಬೀಜಗಳು ಮತ್ತು ಯಾವುದೇ ಬಣ್ಣ ಮತ್ತು ಸಂರಕ್ಷಕಗಳಿಲ್ಲದ ಗ್ಯಾನೋಡರ್ಮಾ ಸಾರದೊಂದಿಗೆ ಅಂದ್ರೆ ಎಸೆನ್ಸ್ ಸಂಯೋಜಿಸಲಾಗಿದೆ ಅಂತ ಹೇಳ್ತಾರ. ಈ DXN ಕಂಪನಿಯ ಕಾಫಿ ಬೀಜಗಳು ಬಹಳ ಸುಪೀರಿಯರ್ ತೋಟದಿಂದ ಆರಿಸಿದ್ದಾರೆ. ಇವನ್ನ ಬಹಳ ಪ್ರಸಿದ್ಧವಾದಂತಹ ತೋಟದಿಂದ ಇದನ್ನ ಆರಿಸಿ ಈ ಕಾಫಿಯನ್ನ ತಯಾರು ಮಾಡ್ಯಾರ. ಇದರೊಳಗ DXN ಗ್ಯಾನೋಡರ್ಮಾ ಎಕ್ಸ್ಟ್ರಾಕ್ಟ್ ಮಿಕ್ಸ್ ಮಾಡ್ಯಾರ. ಕಾರಣ ಏನು ಅಂತಂದ್ರ ಆರೋಗ್ಯಕ್ಕೋಸ್ಕರ. ಕಾಫಿ ಅದು ಹ್ಯಾಬಿಟ್ ಅದ ಕುಡಿಲಿಕ್ಕೆ ಕೆಲವರಿಗೆ. ಬೆಂಗಳೂರು ಸೈಡ್ ಎಲ್ಲ ಬಹಳ ಜನ ಕಾಫಿನೇ ಕುಡಿತಾರ. ಆ ಕಾಫಿ ಜೊತೆಗೆ ಈ ನಮ್ಮ ಗ್ಯಾನೋಡರ್ಮಾ ಒಂದು ಸೇರ್ತಪ್ಪ ಅಂದ್ರ ದಿನನಿತ್ಯ ಅವ್ರ ಬಾಡಿ ಒಳಗ ಸ್ವಲ್ಪ ಪ್ರಮಾಣದೊಳಗ ಗ್ಯಾನೋಡರ್ಮಾ ಹೋಯ್ತಪ್ಪ ಅಂದ್ರ ಅವರ ದೇಹ ಆರೋಗ್ಯಕರವಾಗಿರ್ತದ ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನ ಮಾಡಿದಾರ. ಈ 2-in-1 ಕಾಫಿ ಮಾಡೋದು ಹೆಂಗ್ರಪ್ಪ ಅಂತ ಕೇಳಿದ್ರ, ಚಲೋತ್ನಂಗ ಕಳ ನೀರ್ ಕುದಿಸೋದು. ಅದ್ರಾಗ ಪೌಚ್ ಇರ್ತಾವ್ರಿ, ಸಣ್ಣ ಸಣ್ಣ ಪೌಚ್ ಇರ್ತಾವ. ಏನ್ ಸಣ್ಣ ಪೌಚ್ ಇರ್ತಾವ, ಇಷ್ಟಿರ್ತಾವ ಪೌಚ್. ಈ ಪೌಚ್ದೊಳಗ ಸ್ವಲ್ಪ ಸಾಧಾರಣ ನಿಮಗ್ ಸ್ಟ್ರಾಂಗ್ ಆಗಿ ಬೇಕಪ್ಪ ಅಂದ್ರ 4 ಕಪ್ ಹಾಕಾವ್ ಕಾಫಿ. ಇಲ್ರಿ ಅಷ್ಟು ಸ್ಟ್ರಾಂಗ್ ಕುಡಿಯೋ ರೂಢಿ ನಮಗಿಲ್ಲ, ನಾವು ಉತ್ತರ ಕರ್ನಾಟಕದಾಗ ಇರ್ತೀವಿ ಅಂತಂದ್ರೆ 6 ಕಪ್ ಮಾಡ್ಕೊಂಡು ಕುಡಿಬಹುದು. 6 ಕಪ್ 5 ಅಥವಾ 6 ಕಪ್ ಮಾಡ್ಕೊಂಡು ಕುಡಿಬಹುದು. ಅಂದ್ರ ಕಳ ನೀರ್ ಕುದಿಸೋದು. ಅದ್ರಾಗ ಇದನ್ನೊಂದು ಸ್ವಲ್ಪ ಪೌಡರ್ ಹಾಕಿ, ಆ ಪೌಡರ್ ಏನೈತೆ ಸ್ವಲ್ಪ ತಿರುಗಿಸ್ಬಿಟ್ರೆ ಮಿಕ್ಸ್ ಆಗಿಬಿಡ್ತದ. ಇದು ಇನ್ಸ್ಟಂಟ್ ಕಾಫಿ, ಸೋಸು ಅವಶ್ಯಕತೆ ಇಲ್ಲ. ಅದನ್ನ ಹಂಗೆ ಶುಗರ್ಲೆಸ್ಸು, ಮಿಲ್ಕ್ಲೆಸ್ಸು, ಹಾಲು ರಹಿತ ಮತ್ತು ಸಕ್ಕರೆ ರಹಿತ ಕಾಫಿ ಕುಡಿಬೇಕು ನೀವು. ಆ ಟೇಸ್ಟ್ ನಿಮಗ ಸ್ವಲ್ಪ ದಿವಸ ಕುಡಿತಾ ಹೋದ್ರಿ ಅಂದ್ರೆ ಪ್ರಾಕ್ಟೀಸ್ ಆಗುತ್ತೆ. ಅವಾಗ ಅದೇ ನಿಮಗೆ ರುಚಿ ಅನಿಸ್ಲಿಕ್ಕೆ ಸ್ಟಾರ್ಟ್ ಮಾಡತ್ತೆ. ನಾವು ಯಾವ್ದನ್ನ ರೂಢಿ ಮಾಡ್ಕೋತೀವಿ ಅದೇ ರೂಢಿ ಆಗಿಬಿಡ್ತದ ನಮಗೆ. ಸುಮ್ಮನೆ ಹುಯಿ ಅಂತ ಹಾಲು ಹಾಕೋದು, ಹುಯಿ ಅಂತ ಸಕ್ಕರೆ ಹಾಕೋದು, ಅದನ್ನೇನು ಮ್ಯಾಗ ಕೆಳಗ ಮಾಡಿ ಕಳ ಕುದಿಸಿ ಆಮೇಲೆ ಕುತ್ಕೊಂಡು ಸ್ವರ್ ಅಂತ ಹೇಳಿ ಸಕ್ಕರೆ ನೀರು ಕುಡಿದ್ರೆ ಏನ್ ಪ್ರಯೋಜನ? ನಾವು ಕಾಫಿ ಕುಡಿದ್ರು ಕೂಡ ಆ ಕಾಫಿಯ ಟೇಸ್ಟ್ ನಮ್ಮ ನಾಲಿಗೆಗೆ ಹತ್ತಬೇಕು. ಜೊತೆಗೆ ಆ ಗ್ಯಾನೋಡರ್ಮಾದ ಔಷಧೀಯ ಗುಣಗಳು ನಮ್ಮ ದೇಹಕ್ಕೆ ತಗಲ್ಬೇಕು. ಈ 2-in-1 ಕಾಫಿ ಬಹಳ ಜನ ಕುಡಿತಾರೆ ನಮ್ಮಲ್ಲಿ, ಸಿಕ್ಕಾಪಟ್ಟೆ ಸೇಲ್ ಅದ ಇದ್ರದ್ದು. ಈ ಕಾಫಿ ಕುಡಿಯೋರು ಎಷ್ಟೋ ಜನ ಹೇಳ್ತಾರ, ನಾನು ಕೇಳಿದ್ದೀನಿ, ಅವರ ಶುಗರ್ ಲೆವೆಲ್ ಕಂಟ್ರೋಲ್ ಆಗ್ಯದ, ಅವರಿಗೆ ಬಹಳ ಸಮಸ್ಯೆಗಳು ಕಡಿಮೆ ಆಗ್ಯಾವ, ವೇಟ್ ಕಂಟ್ರೋಲ್ ಆಗ್ಯದ. ಅವರಿಗೆ ಮೇಲೆ ದವಾಖಾನಿಗೆ ಹೋಗ್ತಿದ್ರು ಮೊದಲ, ಈಗ ದವಾಖಾನಿಗೆ ಹೋಗೋದು ಕಡಿಮೆ ಆಗ್ಯದ. ಬರೀ ಈ ಚಹಾ ದಿವ್ಸಕ್ಕೆ ಒಂದು 3 ರಿಂದ 4 ಹೊತ್ತು
ಸುಮ್ಮನೆ ಒಂದ್ ಈಟೀಟ ಮಾಡ್ಕೊಂಡು ಕುಡಿಯೋದಲ್ಲ, ದಬಾಶ್ ಕುಡಿಬೇಕು. ಯಾಕಂದ್ರೆ ಇದನ್ನು ಕುಡಿಯೋದ್ರಿಂದ ನಿಮಗೆ ಪಿತ್ತ ಆಗೋದಿಲ್ಲ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಬಾಳ ಅಂದ್ರೆ ಬಾಳ ಚಲೋ ಅದ. ಎಸ್ಪೆಷಲಿ ಶುಗರ್ ಇದ್ದವರು, ಎಸ್ಪೆಷಲಿ BP ಇದ್ದವರು, ಅವರೆಲ್ಲ ಕುಡಿದ್ರಪ್ಪ ಅಂದ್ರೆ ಅವ್ರಿಗೆ ಇದು ಸಹಾಯ ಆಗ್ತದೆ. ಬೇಕಾದಿಲ್ಲ ಯಾವುದೇ ಅವರಿಗೆ ಕಾಯಿಲೆ ಇದ್ರು ಕೂಡ ಇದನ್ನು ಕುಡಿಬಹುದು, ಹೆಲ್ಪ್ ಆಗ್ತದೆ. ತಮ್ಮ ಈ ಮೆಡಿಸಿನ್ ತಗೋತಾರಲ್ಲ ಅದ್ರ ಜೊತೆಗೆ ಇದನ್ನು ಕುಡಿಬೇಕು. ಇದು ಏನ್ ಮಾಡ್ತದೆ, ಹೆಲ್ಪ್ ಮಾಡ್ತದೆ. ಆ ಮೆಡಿಸಿನ್ ತಗೋತಾರಲ್ಲ ಆ ಮೆಡಿಸಿನ್ ಸೈಡ್ ಎಫೆಕ್ಟ್ ಕೂಡ ಎಷ್ಟೋ ಮಟ್ಟಿಗೆ ಕಂಟ್ರೋಲ್ ಮಾಡ್ತದೆ. ಅದಕ್ಕೋಸ್ಕರ ಈ 2 in 1 ಕಾಫಿ ಕುಡಿಯೋದು ಬಹಳ ಇಂಪಾರ್ಟೆಂಟ್ ಇತ್ತು. ಲಿಂಗ್ಜಿ 2 in 1 ಕಾಫಿ. 2 in 1 ಅಂದ್ರೆ ಇದ್ರಾಗ ಗ್ಯಾನೋಡರ್ಮಾ ಸಾರ ಮತ್ತು ಶುದ್ಧ ಕಾಫಿ ಪುಡಿ ಐತಿದ್ರೆ ಇದಕ್ಕೆ 2 in 1 ಅಂತಾರ. ಆ್ಯಂಡ್ ಇನ್ನೊಂದೈತೆ ಲಿಂಗ್ಜಿ ಕಾಫಿ 3 in 1 ಅಂತ ಐತ್ರಪ್ಪ. ಅಂದ್ರ 3 in 1 ಅಂದ್ರೆ ಏನಪ್ಪಾ ಅಂದ್ರ ಗ್ಯಾನೋಡರ್ಮಾ ಸಾರ ಐತೆ, ಅದ್ರಾಗ ಶುದ್ಧವಾದ ಕಾಫಿ ಪುಡಿ ಐತೆ, ನಾನ್ ಡೈರಿ ಕ್ರೀಮ್ ಐತಿ ನೋಡ್ರಿ. ಅವ್ರ ನಾನ್ ಡೈರಿ ಕ್ರೀಮರ್ ಐತಿ, ಅಂದ್ರ ಅದ್ರಾಗ ಕೊಲೆಸ್ಟ್ರಾಲ್ ಅದು ಬಹಳ ಇರಲ್ಲ. ಅಂದ್ರೆ ಈ 3 in 1 ಕಾಫಿ ಯಾಕೆ ಮಾಡ್ಯಾರಪ್ಪ ಅಂದ್ರೆ ಶುಗರ್ ಇಲ್ದವರು ಅಥವಾ ಒಂದ್ ಚೂರ ಶುಗರ್ ಬೇಕನ್ನುವರು, ಒಂದಿಷ್ಟು ಹಾಲು ಬೇಕನ್ನುವರು, ಬ್ಲ್ಯಾಕ್ ಕಾಫಿ ಕುಡಿಲಿಕ್ಕೆ ಆಗದೆ ಇರೋರು ಇದ್ರಪ್ಪ ಅಂದ್ರ ಇದನ್ನೇನಪ್ಪಾ ಅಂತಂದ್ರ ಅದ್ರಾಗೂ ಪೌಚ್ ಇರ್ತಾವ. ಇದ್ರಾಗ ಏನೈತೆ ಡೈರಿ ಮಿಲ್ಕ್ ಪೌಡರು ಅದು ಇದು ಮಿಕ್ಸ್ ಮಾಡಿರ್ತಾರಲ್ಲ, ಹಿಂಗಾಗಿ ಒಂಚೂರು ಇವು ಪೌಚ್ ದೊಡ್ಡ ಇರ್ತಾವು. ಆ ಪೌಚ್ ಓಪನ್ ಮಾಡಿ ಅದ್ರಾಗೂ ಕೂಡ ಸುಮಾರು ಒಂದು 4 ರಿಂದ 5 ಕಪ್ ಕಾಫಿ ಕುಡಿಬಹುದು ನಾವು. ಅದು ಏನಪ್ಪಾ ಅಂದ್ರೆ ಅವಾಗ ಒಂಚೂರು ಅದು ಒಂಥರ ಟೇಸ್ಟ್ ಬೇರೆ ಇರ್ತದ. ಹಾಲು ಸಕ್ಕರೆ ಹಾಕಿದ್ರೆ ಹೆಂಗಿರ್ತದಲ್ಲ ಹಂಗಿರ್ತದ, ಬಟ್ ಭಾಳ ಹಾಕಿರಂಗಿಲ್ಲ, ಅದ್ರಾಗ ಸ್ವಲ್ಪ ಪ್ರಮಾಣದಾಗ ಹಾಕಿರ್ತಾರೆ. ಅಂಡ್ ಆರೋಗ್ಯಕ್ಕೂ ಸಹಾಯ ಆಗ್ತದ, ಜೊತೆಗೆ ಟೇಸ್ಟು ಅನಿಸ್ತದ, ಎರಡೂ ಉಪಯೋಗ ಆಗ್ತದೆ. ಅದ್ರೊಳಗೆ ಏನೇನಪ್ಪ ಅಂದ್ರೆ ಗ್ಯಾನೋಡರ್ಮಾ ಸಾರ, ಕಾಫಿ ಪುಡಿ, ನಾನ್ ಡೈರಿ ಕ್ರೀಮರ್ ಐತೆ ಅದ್ರಾಗ. ಇನ್ನ ಗ್ಯಾನೋಡರ್ಮಾದ ಪ್ರಯೋಜನಗಳೇನು ಹೇಳಿದ್ನಲ್ಲ, 400 ಔಷಧೀಯ ಗುಣಗಳದಾವು ಗ್ಯಾನೋಡರ್ಮಾದಾಗಂತ. ಏನ್ರಿ ಗ್ಯಾನೋಡರ್ಮಾದೊಳಗ ಏನೇನಪ್ಪ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ನಿಮ್ಮ ಇಮ್ಯುನಿಟಿ ಪವರ್ ಅನ್ನ ಹೆಚ್ಚು ಮಾಡ್ತದ, ನಿರ್ವಿಷೀಕರಣಕ್ಕೆ ಸಹಾಯ ಮಾಡುತ್ತದೆ, ದೇಹದ ಸಮತೋಲನವನ್ನು ಕಾಪಾಡಿಕೊಳ್ಳಲು ಬೆಂಬಲಿಸುತ್ತದೆ. ಇನ್ನ ಕಾಫಿ ಪ್ರಯೋಜನಗಳು, ಈಗೇನ್ ನೀವು ಈ ಕಾಫಿ ಕುಡಿತಿರಲ್ಲ ಆ ಕಾಫಿಯಿಂದ ನಿಮ್ಗೆ ಏನ್ ಅನುಕೂಲಗಳದಾವ ಆರೋಗ್ಯಕ್ಕೆ ಅಂತಂದ್ರ, ನಿಮ್ಮನ್ನು ತಾಜಾತನದಿಂದ ಇಡುತ್ತದೆ, ಒತ್ತಡವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ, ಇದು ವಿಷಕಾರಕಗಳ ಶಕ್ತಿಯುತ ನಿರೋಧಕವಾಗಿದೆ, ಉರಿಯೂತವನ್ನು ಕಡಿಮೆ ಮಾಡಬಹುದು, ಕೊಬ್ಬನ್ನು ಕಡಿಮೆ ಮಾಡಲು ಸಹಾಯವಾಗುತ್ತದೆ, ಸಕ್ಕರೆಯ ಮಟ್ಟವನ್ನು ಕೂಡ ದೇಹದೊಳಗ ಕಂಟ್ರೋಲ್ ಮಾಡ್ತದ. ಅದಕ್ಕೋಸ್ಕರ ಇದು ಹೆಲ್ಪ್ ಮಾಡ್ತದ. ಬಹಳ ಬಹಳ ಒಳ್ಳೆ ಕಾಫಿ. ದಯವಿಟ್ಟು ಈ ಕಾಫಿ ಟೇಸ್ಟ್ ನೋಡ್ರಿ. ಏನ್ರಿ ಒಂದ್ ಸಾರಿ ನೀವು ಕಾಫಿ ತಗೊಂಡು ಕುಡುದು ನೋಡ್ರಿ, ಬಿಡುದೇ ಇಲ್ಲ ನೀವು ಈ ಕಾಫಿ. ಅಷ್ಟು ಚಲೋ ಅದ ಆರೋಗ್ಯಕ್ಕೆ. ರೆಗ್ಯುಲರ್ ಆಗಿ ಕುಡ್ಕೋತ ಹೋದ್ರಿ ಅಂದ್ರೆ ನಿಮಗೆ ಇವತ್ತಿನ ದಿವ್ಸ ಯಾವ್ದು ಕಾಯಿಲೆ ಇಲ್ಲ ಅಂತಂದ್ರೆ ಈ ಕಾಫಿ ಕುಡ್ಕೋತ ಹೋದ್ರಪ್ಪ ಅಂತಂದ್ರ ಆರೋಗ್ಯವಾಗಿರ್ತದೆ. ಲೈಫ್ನೊಳಗ ನಿಮಗೆ ಏನ್ ಫ್ಯೂಚರು BP ಬರಂಗಿಲ್ಲ, ಶುಗರ್ ಬರಂಗಿಲ್ಲ, ಥೈರಾಯ್ಡ್ ಪ್ರಾಬ್ಲಮ್ ಬರಂಗಿಲ್ಲ, ಅಥವಾ ಮೊಣಕಾಲ್ ನೋವು ಬಂತು, ಅದು ಬಂತು, ಇದು ಬಂತು, ಇಷ್ಟಿಷ್ಟ ಜಡ್ಡು ಜಾಪತ್ರೆಗಳು ಬರುವುದಿಲ್ಲ. ಇನ್ನೂ ಒಂಚೂರು ನೀವು ಆರಾಮಿರ್ಬೇಕು, ಚೆನ್ನಾಗಿರ್ಬೇಕಪ್ಪ ಅಂದ್ರೆ ಈ ಕಾಫಿ ಜೊತೆಗೆ ಸ್ಪಿರುಲಿನಾ ಅಂತ ನಮ್ಮ ಟ್ಯಾಬ್ಲೆಟ್ಸ್ ಬರ್ತಾವು. ಸ್ಪಿರುಲಿನಾ ಅಂದ್ರೆ ಏನಪ್ಪ, ತಪ್ಪಲ ಪಲ್ಯ ಕಾಯಿ ಪಲ್ಯ ತಿಂದಂಗ ಹಸಿರೇ ಉಸಿರು ಅಂತ ಹೇಳ್ತಾರಲ್ಲ ಆ ತರ. ಸ್ಪಿರುಲಿನಾ ಬೆಳಗ್ಗೆ 1 5 ಸಾಯಂಕಾಲ 1 5 ಏನಾರು ನೀವು ತಗೋತಾ ಹೋದ್ರಿ ಅಂದ್ರೆ ಹೆಲ್ದಿ ಆಗಿರ್ತೀರಿ, ನಾವು ಭಾರಿ ಆಕ್ಟಿವ್ ಆಗಿರ್ತೀರಿ. ಇವತ್ತಿನ ದಿವಸ ಈ ವಿಡಿಯೋವನ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ ಸರ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ನೀವಾಗಿದ್ರೆ ಅಂದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಹೇಳ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.